ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. 2026ರ ಪ್ರಚಲಿತ ಘಟನೆಗಳನ್ನ ನಾನಿಲ್ಲಿ ಡಿಸ್ಕಷನ್ ಮಾಡಲಾಗ್ತಾ ಇದ್ದು ಜೂನ್ 4th ವೀಕ್ ಸಂಬಂಧಪಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ MCQಗಳು ಮತ್ತು ಅದರ ವಿವರಣೆಗಳನ್ನ ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮುಂಬರ್ತಕ್ಕಂಥ ರೈಲ್ವೆ, ಬ್ಯಾಂಕಿಂಗ್, SSC ಹಾಗೂ ರಾಜ್ಯ ಸರ್ಕಾರದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳು ಮತ್ತು ಅದರ ವಿವರಣೆಗಳು ಇಲ್ಲಿದ್ದಾವೆ. ಸೊ ಇವೆಲ್ಲ ಲೇಟೆಸ್ಟ್ ಮತ್ತು ಇಂಪಾರ್ಟೆಂಟ್ ವೆರೈಟಿಗಳು, ನ್ಯಾಷನಲ್, ಇಂಟರ್ನ್ಯಾಷನಲ್, ಸ್ಪೋರ್ಟ್ಸ್, ಎನ್ವೈರ್ಮೆಂಟ್, ರೈಟ್, ಕಲ್ಚರಲ್, ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮತ್ತು ಇಂಟರ್ನ್ಯಾಷನಲ್ ಇಶ್ಯೂಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ತೆಗೆದುಕೊಂಡು ಬಂದಿದ್ದು ಮುಂಬರುವ ಎಲ್ಲ ನೇಮಕಾತಿ ಪರೀಕ್ಷೆಗಳಿಗೆ ಕರೆಂಟ್ ಅಫೇರ್ಸ್ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾರ್ಟ್ ಆಗಿದೆ. ಸೊ ಕರೆಂಟ್ ಅಫೇರ್ಸ್ ಅನ್ನ ಕಂಟಿನ್ಯೂ ಆಗಿ ನೀವು ನೋಡ್ತಾ ಇರಬೇಕು. ನಾನು ಪ್ರತಿ ವಾರ ಒಂದು ವಿಡಿಯೋವನ್ನ ವೀಕ್ಲಿ ಕರೆಂಟ್ ಅಫೇರ್ಸ್ ಆಗಿ ಅಪ್ಲೋಡ್ ಮಾಡ್ತೀನಿ. ಜೊತೆಗೆ ತಿಂಗಳ ಕೊನೆಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ಆಗಿ ಇನ್ನೊಂದು ವಿಡಿಯೋವನ್ನ ಅಪ್ಲೋಡ್ ಮಾಡ್ತೀನಿ. ಒಟ್ಟು ತಿಂಗಳಲ್ಲಿ 5 ವಿಡಿಯೋಗಳು ಬರ್ತವೆ. ಸೊ 5 ವಿಡಿಯೋಗಳನ್ನ ನೋಡಿದ್ರೆ ನಿಮ್ ಕರೆಂಟ್ ಅಫೇರ್ಸ್ ಬಹಳಷ್ಟು ಸ್ಟ್ರಾಂಗ್ ಆಗ್ತಾ ಇದೆ. ಸೊ ಈಗ ನಾವು ಡಿಸ್ಕಷನ್ ಮಾಡೋಣ. ಸೊ ನಾನು SP ಬಿರಾದಾರ್, ಎಕ್ಸ್ಪರ್ಟ್ ಇನ್ ರೀಸನಿಂಗ್, ಮ್ಯಾಥ್ಸ್, ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ GK ಮತ್ತು ಜನರಲ್ ನಾಲೆಜ್ ಎಲ್ಲ ವಿಷಯಗಳನ್ನು ಡಿಸ್ಕಷನ್ ಮಾಡ್ಲಾಗ್ತಾ ಇದ್ದು ಪ್ರತಿದಿನ ಯೂಟ್ಯೂಬ್ ಅಲ್ಲಿ ಲೈವ್ ಕ್ಲಾಸ್ಗಳು ಮತ್ತು ರೆಕಾರ್ಡೆಡ್ ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಎಲ್ಲ PDF ಗಳನ್ನ ಅದರಲ್ಲಿ ಶೇರ್ ಮಾಡ್ತಿರ್ತೀವಿ. ಸೊ ಇದರ ಎಲ್ಲ ಕಂಪ್ಲೀಟ್ ಲಿಂಕ್ಗಳು ನಮ್ಮ ಡಿಸ್ಕ್ರಿಪ್ಷನ್ ದಲ್ಲಿ ಇದೆ. ಸೊ ಡಿಸ್ಕ್ರಿಪ್ಷನ್ ದಲ್ಲಿ ನೀವು ಅದನ್ನ ನೋಡಿ ಲಿಂಕ್ ಅಲ್ಲಿ ಫಾಲೋ ಮಾಡಬೇಕು. ನೆಕ್ಸ್ಟ್, ಬ್ಯಾಂಕ್ PO ಕ್ಲರ್ಕ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಹೊಸ ಬ್ಯಾಚ್ ಜುಲೈ 5ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಮಾರ್ನಿಂಗ್ ಬ್ಯಾಚ್ ಇದೆ. ಈಗಾಗಲೇ ಬ್ಯಾಂಕಿಂಗ್ ಅಲ್ಲಿ ಸಾಕಷ್ಟು ಕಾಲ್ಫರ್ಮ್ ಆಗ್ತಾ ಇದಾವೆ. ನಾವು ಅಡ್ಡಾ 247 ಕಂಟೆಂಟ್ ಪಾರ್ಟ್ನರ್ ಆಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಅಡ್ಡಾ 247 ಬುಕ್ಸ್ ಗಳು, ಲೈಬ್ರರಿ, ಆನ್ಲೈನ್ ಎಕ್ಸಾಮ್ ಲ್ಯಾಬ್, ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿಗಳಿದ್ದಾರೆ. ಒಂದು ಬಾರಿ ಪ್ರವೇಶಾತಿಯನ್ನು ಪಡೆದರೆ ನೇಮಕಾತಿ ಆಗುವವರೆಗೆ ಉಚಿತವಾಗಿ ತರಬೇತಿಯನ್ನು ತಾವು ಪಡಿಬಹುದು. ಸೊ ಅಂತ ಒಂದು ಸಂಸ್ಥೆ ಬಿಜಾಪುರದಲ್ಲಿ ಬಾಗಲಕೋಟ್ ರಸ್ತೆಯಲ್ಲಿ ನಡೀತಾ ಇದೆ. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು. ಈಗ ಮೊದಲೇ ಕ್ವಶನ್ ನೋಡೋಣ. ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ವರದಿ ಪ್ರಕಾರ 2025ರಲ್ಲಿ ರೈಟ್ ರೀ, ಯಾವ ದೇಶ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟ್ರವಾಗಿದೆ? ನೋಡ್ರಿ, ಈಗಾಗಲೇ ಕೆಲವೊಂದು ದೇಶಗಳು ಬಳಸಿರ್ತಕ್ಕಂಥ ಹಡಗುಗಳನ್ನ ಮತ್ತೆ ಅದನ್ನ ಏನ್ ಮಾಡ್ತಾರೆ, ರೀಸೈಕ್ಲಿಂಗ್ ಮಾಡ್ತಾರೆ. ಮತ್ತೆ ಅದನ್ನ ರಿಪೇರಿ ಮಾಡಿ ಮರಳಿ ಅದನ್ನ ಯೂಸ್ ಮಾಡ್ಲಿಕ್ಕೆ ಬೇರೆ ಬೇರೆ ದೇಶಗಳಿಗೆ ಮಾರಾಟ ಮಾಡ್ಲಾಗ್ತಾ ಇದೆ. ಅಂತ ಹಡಗುಗಳನ್ನ ಮರುಬಳಕೆ ಮಾಡುವಂತ ಒಂದು ಅತಿ ದೊಡ್ಡ ಬಂದರು ಎಲ್ಲಿದೆ ಅಂತಂದ್ರೆ ಭಾರತದಲ್ಲಿದೆ. ಸೊ ಹೀಗಾಗಿ ಭಾರತ ಇಂದು ಹಡಗು ಮರುಬಳಕೆ ಒಂದು ಉದ್ಯಮದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ, ಅಗ್ರ ಸ್ಥಾನದಲ್ಲಿ ಇರ್ತಕ್ಕಂಥ ದೇಶವಾಗಿದೆ ಅಂತ ಹೇಳ್ಬೋದು. ವರ್ಲ್ಡ್ ನಂಬರ್ 1 ಶಿಪ್ ರೀಸೈಕ್ಲಿಂಗ್ ನೇಷನ್ ಅಂತ ನಾವು ಇದನ್ನ ಕರಿತೀವಿ. ಇದು ಎಲ್ಲಿದೆ ಅಂದ್ರೆ ಗುಜರಾತಿನ ಅಲಾಂಗ್ ಅಲ್ಲಿ. ಹಡಗು ಒಡೆಯುವ ಕೇಂದ್ರ ಎಲ್ಲಿದೆ ಅಂತ ನಾಳೆ ಕ್ವಶನ್ ಬಂದಿದೆ. ಲಾಸ್ಟ್ ಟೈಮ್ KS ಕೇಳಿದ್ರ ಕ್ವಶನ್ ಇದನ್ನ. ಹಡಗು ಒಡೆಯುವ ಮರುಬಳಕೆ ಕೇಂದ್ರ ಎಲ್ಲಿದೆ ಅಂತ ಕೇಳಿದ್ರಂದ್ರ ಅಲಾಂಗ್ ಬಂದರ್ನಲ್ಲಿ. ಎಲ್ಲಿದು? ಗುಜರಾತಿನ ಅಲಾಂಗ್ ಬಂದರ್ನಲ್ಲಿ ಈ ಒಂದು ಮರುಬಳಕೆ ಕೇಂದ್ರ ಇರೋದನ್ನ ನಾವು ನೋಡ್ಬೋದು. ರೈಟ್ ರೀ? ಎಸ್. ಜೂನ್ 2026ರಲ್ಲಿ ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದವರು ಯಾರು? ನೋಡ್ರಿ, ಇತ್ತೀಚೆಗೆ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದವರು ಯಾರಂದ್ರೆ ಕಿರ್ ಸ್ಟಾರ್ಮರ್. ಯಾರ್ರಿ? ಕಿರ್ ಸ್ಟಾರ್ಮರ್ ಅವರು ಇತ್ತೀಚೆಗೆ ಪ್ರಧಾನಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿದ್ರು. ಇವ್ರಕ್ಕಿಂತ ಮೊದ್ಲು ಯಾರಿದ್ರು ಅಂದ್ರೆ ರಿಷಿ ಸುನಕ್ ಇದ್ರು. ರೈಟ್ ರೀ? ಸೊ ಇಂಗ್ಲೆಂಡ್ ಅಲ್ಲಿ ಇರುವಂತಹ ಅಧಿಕಾರದಲ್ಲಿರುವಂತಹ ಪಕ್ಷ ಯಾವ್ದಂದ್ರೆ ಲೇಬರ್ ಪಕ್ಷ. ಯಾವ್ದ್ರಿ? ಲೇಬರ್ ಪಕ್ಷ. ಅಲ್ಲಿ 2 ಪಕ್ಷಗಳದಾವ. ಒಂದು ಲೇಬರ್ ಪಕ್ಷ, ಇನ್ನೊಂದು ಕನ್ಸರ್ವೇಟಿವ್ ಪಕ್ಷ ಅಂತ ಹೇಳಿ. ಯಾವ್ದ್ರಿ? ಕನ್ಸರ್ವೇಟಿವ್ ಪಕ್ಷ. ಇವೆರಡು ದ್ವಿಪಕ್ಷ ಪದ್ಧತಿ ಇಂಗ್ಲೆಂಡ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದ. ಮತ್ತೆ ಎಂತ ಸಂವಿಧಾನ ಅಂದ್ರೆ ಅಲಿಖಿತ ಸಂವಿಧಾನದಲ್ಲಿ. ಭಾರತ ಲಿಖಿತ ಸಂವಿಧಾನ ಹೊಂದಿದ್ರೆ ಇಂಗ್ಲೆಂಡ್ ಏನಾಗಿದೆ ಅಂದ್ರೆ ಅಲಿಖಿತ ಸಂವಿಧಾನ ಹೊಂದಿರತಕ್ಕಂಥ ದೇಶ ಅಂತ ಹೇಳಿ ಕರೆಯಲ್ಪಡ್ತದೆ. ಮತ್ತೆ ಭಾರತ ಒಂದು ಗಣರಾಜ್ಯ, ಆದ್ರೆ ಇಂಗ್ಲೆಂಡ್ ಗಣರಾಜ್ಯ ಅಲ್ಲ. ಯಾಕಂದ್ರೆ ಅಲ್ಲಿ ರಾಜ್ಯದ ಮುಖ್ಯಸ್ಥರು ಯಾರಾಗಿರ್ತಾರಂದ್ರೆ ರಾಣಿ ರಾಜ್ಯದ ಮುಖ್ಯಸ್ಥರಾಗಿರ್ತಾರೆ. ಹಿಂಗಾಗಿ ಇಂಗ್ಲೆಂಡ್ ಒಂದು ಗಣರಾಜ್ಯ ಅಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್, 2026ರಲ್ಲಿ ಯಾವ ಕ್ರಿಕೆಟರ್ಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು? ಸೊ ಆನ್ಸರ್ ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ, ರವೀಂದ್ರ ಜಡೇಜಾ, ರೋಹಿತ್ ಶರ್ಮಾ. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಭಾರತೀಯ ಶ್ರೇಷ್ಠ ಕ್ರಿಕೆಟ್ ಆಟಗಾರ ರೋಹಿತ್ ಶರ್ಮಾ ಅವರಿಗೆ 2026ರ ಪದ್ಮಶ್ರೀ ಪ್ರಶಸ್ತಿ. ಪದ್ಮಶ್ರೀ ಪ್ರಶಸ್ತಿ ಏನಿದು? ನಾಗರಿಕ ಪ್ರಶಸ್ತಿ. ಭಾರತದ ನಾಗರಿಕ ಪ್ರಶಸ್ತಿಗಳಲ್ಲಿ ಇದು 4ನೇ ನಾಗರಿಕ ಪ್ರಶಸ್ತಿ ಅಂತ ಕರಿತೀವಿ. ಯಾಕಂದ್ರ ಮೊದಲ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವುದು? ಭಾರತ ರತ್ನ. ರೈಟ್ ರೀ? ಭಾರತ ರತ್ನ. 2ನೇದ್ದು ಪದ್ಮ ವಿಭೂಷಣ, 3ನೇದ್ದು ಪದ್ಮಭೂಷಣ, 4ನೇದ್ದು ಪದ್ಮಶ್ರೀ. ಇದು ಎಷ್ಟನೇ ಒಂದು ನಾಗರಿಕ ಪ್ರಶಸ್ತಿ ಅಂದ್ರೆ 4ನೇ ನಾಗರಿಕ ಪ್ರಶಸ್ತಿ ಅಂತ ನಾವು ಇದನ್ನ ಕರಿತೀವಿ. ಈ ಪ್ರಶಸ್ತಿಯನ್ನ
ಎಲ್ಲ ಈ ನಾಗರಿಕ ಪ್ರಶಸ್ತಿ, ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನದಲ್ಲಿ ಮತ್ತು ವಿಶೇಷ ಕಾರ್ಯಕ್ರಮದ ಅಡಿಯಲ್ಲಿ ಇದನ್ನ ಪ್ರದಾನ ಮಾಡ್ತಾರೆ ಅಂತ ಹೇಳ್ಬೋದು. ದ್ರೌಪದಿ ಮುರ್ಮು ಅವರು ಈ ಒಂದು ಪ್ರಶಸ್ತಿಯನ್ನು ನೀಡಿದ್ರು. ಹೀಗೆ ದೇಶದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಗಣ್ಯರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಫಿಫಾ ವಿಶ್ವಕಪ್ ಇತಿಹಾಸದಲ್ಲಿ ಸರ್ವಕಾಲಿಕ ಪ್ರಮುಖ ಗೋಲ್ ಸ್ಕೋರ್ ಮಾಡಿರ್ತಕ್ಕಂಥ ಆಟಗಾರ ಯಾರು? 2026 ಪ್ರಕಾರ ಅತಿ ಹೆಚ್ಚು ಗೋಲ್ ಸ್ಕೋರ್ ಮಾಡಿರ್ತಕ್ಕಂಥ ಆಟಗಾರ ನೋಡ್ರಿ, ಲಿಯೋನೆಲ್ ಮೆಸ್ಸಿ. ಲಿಯೋನೆಲ್ ಮೆಸ್ಸಿ ಇದೇ ಜೂನ್ 26 ಹೊತ್ತಿಗೆ ಫಿಫಾ ವಿಶ್ವಕಪ್ ಇತಿಹಾಸದಲ್ಲೇನೆ ಅತಿ ಹೆಚ್ಚು ಸರ್ವಕಾಲಿಕ ಸ್ಕೋರ್ ಮಾಡಿರ್ತಕ್ಕಂಥ ಆಟಗಾರ ಅಂತ ನಾವು ಇವ್ರನ್ನ ಕರಿತೀವಿ. ಸೊ 16 ಗೋಲ್ಗಳು ಹಿಂದಿನ ದಾಖಲೆಯನ್ನು ಅವರು ಮೀರಿದ್ದು, ಈ ಬಾರಿ 16 ಗೋಲ್ಗಳನ್ನ ಈ ಬಾರಿ ವಿಶ್ವಕಪ್ ನಲ್ಲಿ ಅವರು ಸ್ಕೋರ್ ಮಾಡಿದ್ದಾರೆ ಅಂತ ಹೇಳಿ. ಫಿಫಾ ವಿಶ್ವಕಪ್ ಈಗಾಗಲೇ ನಡೆದಿದೆ, ರೈಟ್ ರೀ. ನೆಕ್ಸ್ಟ್ ಈಗ ಪ್ಲೇಸ್ಟೋರ್ ಅಲ್ಲಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಮೊಬೈಲ್ ಆಪ್ ಇದೆ. ಇಲ್ಲಿ ಪ್ರತಿದಿನ ಕರೆಂಟ್ ಅಫೇರ್ಸ್ ಫ್ರೀ ಆಗಿ ಸಿಗ್ತಾ ಇದೆ. ಮಾಕ್ ಟೆಸ್ಟ್ಗಳು ಫ್ರೀ ಆಗಿ ಕೊಡ್ತಾ ಇದೀವಿ. ಸೊ ಕ್ವಿಜಸ್ಗಳು ಫ್ರೀ ಆಗಿದೆ. ಬುಕ್ಸ್ಗಳು ನಾವು ಇಲ್ಲಿ ಆರ್ಡರ್ ಮಾಡಬಹುದು. ವೀಕ್ಲಿ ಒಂದು ಟೆಸ್ಟ್ ಅನ್ನು ನಾವು ಬ್ಯಾಂಕಿಂಗ್ ಟೆಸ್ಟ್ ಅನ್ನು ಕೊಡ್ತಾ ಇದೀವಿ. ಜೊತೆಗೆ ಫ್ರೀ ಆಗಿ ಡೈಲಿ ಸ್ಟಡಿ ಮೆಟೀರಿಯಲ್ಗಳನ್ನು ಕೊಡ್ತಾ ಇದೀವಿ. ಲೈವ್ ಅಂಡ್ ರೆಕಾರ್ಡೆಡ್ ಕೋರ್ಸ್ಗಳನ್ನ ತಾವಿಲ್ಲಿ ಪರ್ಚೇಸ್ ಮಾಡಬಹುದು. ಸೊ ಪ್ರತಿ ಒಂದು ಅಧ್ಯಾಯದ ಮೇಲೆ PDF ಗಳು, ಪ್ರತಿಯೊಂದು ಅಧ್ಯಾಯದ ಮೇಲೆ ಡಿಟೇಲ್ ಆಗಿರತಕ್ಕಂಥ ವಿಡಿಯೋಗಳನ್ನ ನಾವು ಇದರಲ್ಲಿ ಹಾಕಿದೀವಿ. ಸೊ ಹಂಗಾಗಿ ಯಾರು ಆನ್ಲೈನ್ ಪ್ರಿಪೇರ್ ಮಾಡ್ತಾ ಇದ್ದೀರಿ, ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಡ್ರಿ. B.Ed ನೇಮಕಾತಿ, ರೈಲ್ವೆ, SSC, ಬ್ಯಾಂಕಿಂಗ್ ಹಾಗೂ ಇತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗ್ತಕ್ಕಂಥ ಕಂಟೆಂಟ್ ನಮ್ಮ ಮೊಬೈಲ್ ಆಪ್ ಅಲ್ಲಿ ಇದೆ. ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ದಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಯಾರು ಆನ್ಲೈನ್ ರಿಯಲ್ ಎಕ್ಸಾಮ್ ಆನ್ಲೈನ್ ಟೆಸ್ಟ್ ಅನ್ನ ಪರ್ಚೇಸ್ ಮಾಡ್ತಾ ಇದೀರಿ ನೋಡ್ರಿ, ಇಂಡಿಯಾದಲ್ಲೇ ಅತಿ ಕಡಿಮೆ ರೇಟ್ಗೆ ಡಿಸ್ಕೌಂಟ್ಗೆ ನಾವು ಕೊಡ್ತಾ ಇದೀವಿ. ಈ ಕೂಪನ್ ಕೋಡ್ ಅನ್ನ ಯೂಸ್ ಮಾಡಿ ನೀವೇನ್ ಮಾಡ್ಬೋದು, ಸೊ ಜಸ್ಟ್ 99 rupeesಗೆ ರೈಲ್ವೆ ಗ್ರೂಪ್ ಡಿ NTPC ಟೆಸ್ಟ್ ಅನ್ನ ಪರ್ಚೇಸ್ ಮಾಡಬಹುದು, ರೈಟ್ ರೀ. ಸೊ ಆಮೇಲೆ ಯಾರು ಕರ್ನಾಟಕದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕನ್ನಡ ಮಾಧ್ಯಮದಲ್ಲಿ ಪ್ರಿಪೇರ್ ಆಗ್ತಿದ್ರೆ ಅವರಿಗಾಗಿ ನಾನು ಬರೆದಿರ್ತಕ್ಕಂಥ ಕ್ರಿಯೇಟಿವ್ ಮೆಂಟಲ್ ಎಬಿಲಿಟಿ ಪುಸ್ತಕ ಇದೆ. ಇದು ಪ್ರತಿ ಅಧ್ಯಾಯದ ಮೇಲೆ QR ಕೋಡ್ ಇದ್ದು 100% ಸಿಲೆಬಸ್ ಈ ಪುಸ್ತಕದಲ್ಲಿದೆ. ಇದಾದ ನಂತರ ಕ್ರಿಯೇಟಿವ್ ಸಾಮಾನ್ಯ ಗಣಿತ ಪುಸ್ತಕ ಇದೆ. ಇದು 100% ಸಿಲೆಬಸ್ ಇದೆ. ಪ್ರತಿಯೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಇದರಲ್ಲಿ ಸಾಲ್ವ್ ಮಾಡಿದೀವಿ. ಇದಾದ ನಂತರ ಸ್ಟ್ಯಾಟಿಕ್ GK ಮತ್ತು ಜನರಲ್ ಸೈನ್ಸ್ ನೋಟ್ಸ್ ಅನ್ನ ಕೊಡ್ತಾ ಇದೀವಿ. ಯಾರು ರೈಲ್ವೆ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಅವರಿಗೆ 850 ರೂಪಾಯಿಗಳಿಗೆ 4 ಪುಸ್ತಕಗಳನ್ನ ಕಳಿಸ್ಕೊಡ್ತಾ ಇದೀವಿ. ಯಾರಿಗೆ ಈ ಪುಸ್ತಕ ಬೇಕು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಒಂದು ವಾಟ್ಸಪ್ ಮಾಡಿ, ನಿಮ್ಮ ಫೋನ್ ಪೇ ಅನ್ನ ಇದೇ ನಂಬರ್ಗೆ 850 ರೂಪಾಯಿ ಫೋನ್ ಪೇ ಮಾಡಿ, ಅದರ ಸ್ಕ್ರೀನ್ ಶಾಟ್ ಮತ್ತು ಅಡ್ರೆಸ್ ಅನ್ನ ಇದೇ ನಂಬರ್ಗೆ ನೀವು ಕಳಿಸ್ಬಿಟ್ರೆ ವಾಟ್ಸಪ್ ಮಾಡಿದ್ರೆ ನೇರವಾಗಿ 4 ದಿನದಲ್ಲಿ ಪುಸ್ತಕ ನಿಮ್ಮ ಮನೆಗೆ ನಾವು ಕಳಿಸ್ಕೊಡ್ತೀವಿ ಬೈ ಪೋಸ್ಟ್ ಮೂಲಕ, ರೈಟ್ ರೀ. ಎಸ್, ನೀವು ಸೆಲ್ಫ್ ಪ್ರಿಪೇರ್ ಮಾಡಬಹುದು. GI ಟ್ಯಾಗ್ ಮಾಡಲಾದ ಮಾವಿನ ತಳಿ ಈ ಕೆಳಗಿನ ಯಾವ ಜೋಡಿ ಅದರ ಸ್ಥಿತಿಯ ಸರಿಯಾದ ಹೊಂದಾಣಿಕೆ ಆಗಿದೆ ನೋಡ್ರಿ. GI ಟ್ಯಾಗ್ ಮಾಡಿದ ಮಾವಿನ ತಳಿಗಳು ಸರಿಯಾದ ಜೋಡಿ ಯಾವ್ದು ನೋಡ್ರಿ. ಅಲ್ಫಾನ್ಸೋ ಗುಜರಾತ್, ಬಗನಪಲ್ಲಿ ಕೇರಳ. ಅಲ್ಫಾನ್ಸೋ ಗುಜರಾತ್, ಬಗನಪಲ್ಲಿ ಕೇರಳ, ಮಲಿಹಾಬಾದಿ ದಶಹರಿ ಉತ್ತರ ಪ್ರದೇಶ, ಗಿರ್ ಕೇಸರ ನೋಡ್ರಿ. ಸರಿಯಾದ ಹೊಂದಾಣಿಕೆ ಇರತಕ್ಕಂತ GI ಟ್ಯಾಗ್ ಮಾಡಲಾದ ಮಾವಿನ ತಳಿ ಯಾವ್ದು ಕೇಳಿದ್ರೆ ಮಲಿಹಾಬಾದಿ ದಶಹರಿ ಉತ್ತರ ಪ್ರದೇಶದ ಈ ಒಂದು ಮಾವಿನ ತಳಿ GI ಟ್ಯಾಗ್ ಪಡೆದಿರತಕ್ಕಂತ ಒಂದು ಮಾವಿನ ತಳಿ ಅಂತ ಕರಿತೀವಿ. ಏನು GI ಟ್ಯಾಗ್ ಅಂದ್ರೆ ಏನು? ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾಡ್ತಕ್ಕಂತ ಕೃಷಿ ಉತ್ಪನ್ನಗಳಿಗೆ ಏನ್ ಮಾಡ್ತಾರೆ ಅಂದ್ರೆ GI ಟ್ಯಾಗ್ ನೀಡಲಾಗ್ತದೆ. ಅಂದ್ರೆ ಆ ಏರಿಯಾದಲ್ಲಿ ಮಾತ್ರ ಆ ತಳಿಯ ಒಂದು ಪ್ರಾಡಕ್ಟ್ ಅನ್ನ ಬೆಳೆಯಲಾಗ್ತದೆ. ಸೊ ಅಂತವುಗಳಿಗೆ ಜಿಯೋ ಟ್ಯಾಗ್ ಅಥವಾ GI ಟ್ಯಾಗ್ ಅಂತ ನಾವು ಅದನ್ನ ಕರಿತೀವಿ. ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಅದನ್ನ ಕರಿತೀವಿ. ಸೊ ಅಂತ ಒಂದು ತಳಿಗಳು ಆ ಪ್ರದೇಶದಲ್ಲಿ ಮಾತ್ರ ಬೆಳೆಯಲಾಗ್ತದೆ. ಇಂಥ ಒಂದು ಮಾವಿನ ತಳಿ ಯಾವ್ದಂದ್ರೆ ನೋಡ್ರಿ, ಮಹಾರಾಷ್ಟ್ರದಲ್ಲಿ ಯಾವ್ದು ಅಲ್ಫಾನ್ಸೋ, ಗುಜರಾತ್ ನಲ್ಲಿ ಯಾವ್ದು ಗಿರ್, ಇತರೆ ಕೇಸರ್ ನೋಡ್ರಿ. ಕೇಸರ್ ಮಾವಿನ ತಳಿ ಎಲ್ಲಿದ್ದು? ಗುಜರಾತ್ ಇದು. ಅಲ್ಫಾನ್ಸೋ ಮಹಾರಾಷ್ಟ್ರ, ಆಂಧ್ರ ಪ್ರದೇಶದ ಬಂಗನ್ಪಲ್ಲಿ, ಬಿಹಾರದ ಲಂಗ್ರಾ, ಪಶ್ಚಿಮ ಬಂಗಾಳದ ಹಿಮ್ಸಾಗರ್, ಫಜ್ಲಿ ಮತ್ತು ಲಕ್ಷ್ಮಣ್ ಭೋಗ್, ಕರ್ನಾಟಕದ್ದು ತೋತಾಪುರಿ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಮತ್ತು ಕೇರಳದಲ್ಲಿ ಕುಟ್ಟಿಯಾತೂರ್. ಇವೆಲ್ಲ ಆಯಾ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಮಾವಿನ ತಳಿಯ ವಿವಿಧ ರೀತಿಯ ಪ್ರಭೇದಗಳಿವು. ಇವುಗಳಿಗೆ ಏನ್ ಮಾಡಿರತ್ತಂದ್ರೆ ಆಯಾ ಪ್ರದೇಶದಲ್ಲಿ ಮಾತ್ರ ಅವುಗಳನ್ನ ಬೆಳೆಯಲಾಗ್ತದೆ. ಈಸಿ ಕನೆಕ್ಟ್ ಎಂದು ಹೆಸರಿಸಲಾದ ಭಾರತದ ಮೊದಲ ಹಬ್ ಅಂಡ್ ಸ್ಟೋಕ್ ಅಂತಾರಾಷ್ಟ್ರೀಯ ವಿಮಾನ ಸೇವೆ
ಏರ್ ಇಂಡಿಯಾ ಜೂನ್ 25, 2026 ಯಾವ ನಗರದಿಂದ ಇದು ಆರಂಭ ಆಯಿತು ನೋಡ್ರಿ. ಈಸಿ ಕನೆಕ್ಟ್ ಅನ್ನೋದು ಭಾರತದ ಎರಡನೇ ಹಂತದ ನಗರಗಳಿಂದ, ಯಾವುದು ಎರಡನೇ ಹಂತದ ನಗರಗಳಿಂದ ಎಲ್ಲಿಗೆ ಇದು ಅಂತಾರಾಷ್ಟ್ರೀಯ ಸೇವೆಯನ್ನು ಒದಗಿಸಲಿಕ್ಕೆ ಹೊಸ ರೀತಿಯ ಒಂದು ಸಂಪರ್ಕ ವಿಮಾನ ನಿಲ್ದಾಣಗಳನ್ನ ಅಭಿವೃದ್ಧಿಪಡಿಸಲಾಗಿದೆ. ಅಂತ ಒಂದು ವಿಮಾನ ನಿಲ್ದಾಣ ಯಾವ್ದಂದ್ರೆ ವಾರಣಾಸಿ. ಯಾವ್ದ್ರಿ? ಜೂನ್ 25, 2026 ಏರ್ ಇಂಡಿಯಾ ವಾರಣಾಸಿಯಿಂದ ಈಸಿ ಕನೆಕ್ಟ್ ಎಂಬ ಭಾರತದ ಮೊದಲ ಹಬ್ ಅಂಡ್ ಸ್ಟೋಕ್ ಅಂತಾರಾಷ್ಟ್ರೀಯ ವಿಮಾನ ಸೇವೆಯನ್ನ ಪ್ರಾರಂಭಿಸಿತು ಅಂತ ಹೇಳ್ಬೋದು. ಈ ಸೇವೆಯನ್ನ ಕಿಂಜರಪು ರಾಮ್ ಮೋಹನ್ ನಾಯ್ಡು ಅಂದ್ರೆ ಅಂತ ವಿಮಾನ ರಾಜ್ಯ ಸಚಿವರಾಗಿರ್ತಕ್ಕಂಥ ರಾಮ್ ಮೋಹನ್ ನಾಯ್ಡು ಅವರು ಇದನ್ನ ಏನ್ ಮಾಡಿದಾರೆ ಅಂದ್ರೆ ಉದ್ಘಾಟನೆ ಮಾಡಿದ್ರು. ದೇಶೀಯದಿಂದ ಅಂತಾರಾಷ್ಟ್ರೀಯ ಸಂಪರ್ಕವನ್ನು ಒದಗಿಸ್ತಕ್ಕಂಥ ಗ್ರೇಡ್ 2 ಅಂಡ್ ಗ್ರೇಡ್ 3 ನಗರಗಳಿಗೆ, ಅಂದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವಲ್ಲ, ಗ್ರೇಡ್ 2 ಅಂಡ್ ಗ್ರೇಡ್ 3 ನಗರಗಳಿಂದ ನೇರವಾಗಿ ನೆರೆ ದೇಶಗಳಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ವಿಮಾನ ಸೇವೆ ಇದು. ಇದಕ್ಕೆ ಏನ್ ಕರಿತೀವಿ ಅಂದ್ರೆ ಈಸಿ ಕನೆಕ್ಟ್ ಸ್ಪೋಕ್ ಮಾಡೆಲ್ ಅಂತ ಇದನ್ನ ಕರೆಯಲಾಗ್ತದೆ. ಜರ್ಮನಿಯಲ್ಲಿ ನಡೆದ IISF ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್ 2026 ಪದಕ ಪಟ್ಟಿಯಲ್ಲಿ ಅಗ್ರ ಸ್ಥಾನ ಪಡೆದ ದೇಶ ಯಾವುದು? ಇಟಲಿ, ಚೀನಾ, ಭಾರತ, ಯಾವುದು? ಸೊ ಆನ್ಸರ್ ಏನಂತಂದ್ರೆ ಜೂನಿಯರ್ ಚಾಂಪಿಯನ್ಶಿಪ್ ನಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರ ಸ್ಥಾನ ಪಡೆದ ದೇಶ ಯಾವ್ದಂದ್ರೆ ಭಾರತ. ಇಲ್ಲಿ 7 ಚಿನ್ನ, 8 ಬೆಳ್ಳಿ ಮತ್ತು 9 ಕಂಚುಗಳನ್ನು ಸೇರಿ ಒಟ್ಟು 24 ಪದಕಗಳೊಂದಿಗೆ ಭಾರತ ಅಗ್ರ ಪಟ್ಟಿಯಲ್ಲಿ ಅಗ್ರ ಸ್ಥಾನವನ್ನು ಪಡಿತು ಅಂತ ನಾವು ಹೇಳ್ಬೋದು. ಎರಡನೇ ಸ್ಥಾನ ಇಟಲಿ ಇದೆ. ಎರಡನೇ ಸ್ಥಾನ ಯಾವ್ದಿದೆ? ಇಟಲಿ ಇದೆ. 2026-27 ಕೇಂದ್ರ ಬಜೆಟ್ ನಲ್ಲಿ ಘೋಷಿಸಲಾದ ದೆಹಲಿ ವಾರಣಾಸಿ ಬುಲೆಟ್ ರೈಲು ಯೋಜನೆ ಗರಿಷ್ಠ ವೇಗ ಎಷ್ಟಿದೆ? ನೋಡ್ರಿ, ಮೊದಲ ಬುಲೆಟ್ ರೈಲು ದೆಹಲಿ ಮತ್ತು ವಾರಣಾಸಿ ಮಧ್ಯದಲ್ಲಿ ಓಡ್ಲಿದೆ. ಅದರ ಗರಿಷ್ಠ ವೇಗ ಎಷ್ಟಿದೆ ನೋಡ್ರಿ. ಗರಿಷ್ಠ ವೇಗ ಎಷ್ಟಿದೆ ಅಂತಂದ್ರೆ 320 ಕಿಲೋಮೀಟರ್ ಇದೆ. 350 ಕಿಲೋಮೀಟರ್. ಎಷ್ಟು? ಈ ಬಾರಿ ಬಜೆಟ್ ನಲ್ಲಿ ಮೋದಿ ಘೋಷಣೆ ಮಾಡಿರ್ತಕ್ಕಂಥ ಬುಲೆಟ್ ರೈಲು ಯಾವ ನಗರದಲ್ಲಿ ನಡೀತಾ ಇದೆ, ಓಡ್ತಾ ಇದೆ ಅಂದ್ರೆ ದೆಹಲಿ ಮತ್ತು ವಾರಣಾಸಿ ಮಧ್ಯದಲ್ಲಿ. ಇದರ ವೇಗ, ಗರಿಷ್ಠ ವೇಗ ಎಷ್ಟಿದೆ ಅಂದ್ರೆ 350 ಕಿಲೋಮೀಟರ್ ವೇಗದಲ್ಲಿ ಇದು ಓಡ್ತಾ ಇದೆ. ಎವರೇಜ್ ಇದು 320 ಅದ, ಬಟ್ ಹೈಯೆಸ್ಟ್ ಇದು 350 ಇದೆ. 2031 ಅನ್ನೋದ್ರೊಳಗಾಗಿ ಈ ಬುಲೆಟ್ ರೈಲು ಕಾರ್ಯಾರಂಭ ಮಾಡಲಿದೆ ಅಂತ ಹೇಳ್ಬೋದು. ಜೂನ್ 26 ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ನೀಡಲಾದ ಸಿಸೆಲ್ಸ್ ಅತ್ಯುನ್ನತ ರಾಷ್ಟ್ರೀಯ ಗೌರವವನ್ನ ಯಾವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ? ಆರ್ಡರ್ ಆಫ್ ದಿ ಸ್ಟಾರ್ ಆಫ್ ಸಿಸೆಲ್ಸ್, ಆರ್ಡರ್ ಆಫ್ ದಿ ಹಿಂದೂ ಮಹಾಸಾಗರ್, ಗ್ರ್ಯಾಂಡ್ ಕ್ರಾಸ್ ಆಫ್ ಸಿಸೆಲ್ಸ್, ಗಾರ್ಡಿಯನ್ ಆಫ್ ದಿ ಬ್ಲೂ ಹ್ಯಾರಿಜಾನ್. ಯಾವ ಪ್ರಶಸ್ತಿಯನ್ನು ಮೋದಿ ಅವರಿಗೆ ನೀಡಲಾಗಿದೆ ಅಂದ್ರೆ ಗಾರ್ಡಿಯನ್ ಆಫ್ ದಿ ಬ್ಲೂ ಹ್ಯಾರಿಜಾನ್ ಅಂತಕ್ಕಂಥ ಪ್ರಶಸ್ತಿಯನ್ನ ಸಿಸೆಲ್ಸ್ನ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿ ಅವರಿಗೆ ವಿದೇಶಿ ಪ್ರವಾಸ ಸಂದರ್ಭದಲ್ಲಿ ನೀಡಿದ್ರು. ಸೊ ಅಲ್ಲಿನ ಪ್ರಧಾನಮಂತ್ರಿ ಯಾರತ್ತಂದ್ರೆ ಪ್ಯಾಟ್ರಿಕ್ ಹರ್ಮಿನ್. ಇವರು ಅಲ್ಲಿಯ ಸಿಚೆಲ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನೀಡಿ ಗೌರವಿಸಿದ್ರು ಅಂತ ಹೇಳ್ಬೋದು. ಕಿಡಂಬಿ ಶ್ರೀಕಾಂತ್ ಅವರು ಇತ್ತೀಚೆಗೆ ಬಹಳ ಪ್ರಸಿದ್ಧ ಆಟಗಾರರಾಗಿದ್ದು ಯಾವ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆಟಗಾರರಾಗಿದ್ದಾರೆ? ಟೆನ್ನಿಸ್, ಟೇಬಲ್ ಟೆನ್ನಿಸ್, ಬ್ಯಾಡ್ಮಿಂಟನ್, ಸ್ಕ್ವಾಶ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಬ್ಯಾಡ್ಮಿಂಟನ್ ಕ್ರೀಡಾಪಟು ಆಗಿರ್ತಕ್ಕಂಥ ಕಿಡಂಬಿ ಶ್ರೀಕಾಂತ್ ಅವರು ಪುರುಷರ ಸಿಂಗಲ್ಸ್ ಫೈನಲ್ ನಲ್ಲಿ ರನ್ನರ್ ಅಪ್ ಆಗಿ US ಓಪನ್ ಬ್ಯಾಡ್ಮಿಂಟನ್ ನಲ್ಲಿ ಬೆಳ್ಳಿ ಪದಕವನ್ನ ಪಡೆದ್ರು. ಹೀಗಾಗಿ ಭಾರತೀಯರ ಗಮನ ಸೆಳೆದಿರ್ತಕ್ಕಂಥ ಆಟಗಾರ ಅಂತ ಹೇಳಿ ಇವರನ್ನ ಕರೆಯಲಾಗ್ತಾ ಇದೆ ಅಂತ ಹೇಳ್ಬೋದು. ಡಾಂಗ್ಪೆಂಗ್ 17 ಅಂತಕ್ಕಂಥ ಮಿಸೈಲ್ ಅನ್ನ, ಹೈಪರ್ಸಾನಿಕ್ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿರ್ತಕ್ಕಂಥ ದೇಶ ಯಾವುದು? ಡಾಂಗ್ಪೆಂಗ್ 17 DF-17 ಅಂತಕ್ಕಂಥ ಮಿಸೈಲ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥ ದೇಶ ಯಾವುದು ಅಂತಂದ್ರೆ ಚೀನಾ. ಯಾವ್ದ್ರಿ? ಚೀನಾ ಇತ್ತೀಚೆಗೆ ಸೂಪರ್ಸಾನಿಕ್ ಒಂದು ಹೈಪರ್ಸಾನಿಕ್ ಕ್ಷಿಪಣಿಯನ್ನ ಡೆವಲಪ್ ಮಾಡಿದೆ. ಅದರ ಹೆಸರು ಏನಂದ್ರೆ ಡಾಂಗ್ಪೆಂಗ್ 17 ಅಂತ ಹೇಳಿ. ಇದು 2019 ಅಧಿಕೃತವಾಗಿ ಇದು ಚೀನಾ ಸೇನೆಯಲ್ಲಿ ಸೇರಿದ್ರು. ಇತ್ತೀಚೆಗೆ ಅದನ್ನ ಮತ್ತೆ ಏನ್ ಮಾಡಿದಾರೆ ಅಂದ್ರೆ ಪ್ರದರ್ಶನವನ್ನ ಮಾಡಲಾಯಿತು ಅಂತ ಹೇಳ್ಬೋದು. ಭಾರತದ ಮೊಟ್ಟ ಮೊದಲ 3D ಪ್ರಿಂಟಿಂಗ್ ಕೃತಕ ಕಲ್ಲು ಬಂಡೆಗಳನ್ನ ಇತ್ತೀಚೆಗೆ ಸಮುದ್ರ ದಂಡೆಯಲ್ಲಿ ಇಡಲಾಯಿತು. ಅದು ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತದೆ? ರಾಮನಾಥಪುರಂನಲ್ಲಿ ಇದನ್ನ ಇಂಥ ಕೃತಕ 3D ಬಂಡೆಗಳನ್ನ ಇಡಲಾಯಿತು. ಅದು ಯಾವ ರಾಜ್ಯದಲ್ಲಿ ಅಂತಂದ್ರೆ ತಮಿಳುನಾಡಿನಲ್ಲಿ. ನೋಡಿ, ತಮಿಳುನಾಡಿನ ಕರಾವಳಿಯಲ್ಲಿ ನೀರಿನಲ್ಲಿ ಇಂಥ ಒಂದು ಬಂಡೆಗಳನ್ನ, ಇಂಥ ಸಂದುಗಳಿರ್ತಕ್ಕಂಥ ಬಂಡೆಗಳನ್ನ ತಯಾರು ಮಾಡಿ ಅದನ್ನೇನ್ ಮಾಡಿದಾರೆ ಅಂತಂದ್ರೆ ಸಮುದ್ರ ದಂಡೆಯಲ್ಲಿ ಇಡ್ಲಾಗಿದೆ. ಇದ್ರ ಉದ್ದೇಶ ಏನಂತಂದ್ರೆ ಅಲ್ಲಿ ಮೀನುಗಳು ಮರಿಯನ್ನ ಹಾಕ್ಲಿಕ್ಕೆ, ಮೀನುಗಳು ಸುರಕ್ಷಿತವಾಗಿ ಅಲ್ಲಿ ತಮ್ಮ ಸಂತತಿಯನ್ನು ವೃದ್ಧಿ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಕೃತಕ ಎನ್ವೈರನ್ಮೆಂಟ್ ನಲ್ಲಿ ಕ್ರಿಯೇಟ್ ಮಾಡಲಾಗಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಜಿಯೋರಿಸ್ಸಾ ಮೆಗಾಲೆನ್ಸಿಸ್
ಮತ್ತು ಅಕ್ಮೆಲ್ಲಾ ಬೆನ್ಸೋನಿ ಎಂಬುವರು ಯಾವ ಜೀವಿಗಳ ಗುಂಪಿಗೆ ಸೇರಿದವರಾಗಿದ್ದಾರೆ? ನೋಡ್ರಿ, ಬಸವನ ಹುಳು ಯಾವ್ದಿದ್ರೆ ಇದು ಮೇಘಾಲಯದಲ್ಲಿ ಇತ್ತೀಚೆಗೆ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಜೀವಿಗಳನ್ನ ಅಲ್ಲಿ ಗುಹೆಗಳಲ್ಲಿ ಕಂಡುಹಿಡಿಯಲಾಗಿದೆ. ಇವು ಬಸವನ ಹುಳು ಜಾತಿಗೆ ಸೇರಲಾಗಿದ್ದು ಸುಣ್ಣದ ಕಲ್ಲಿನ ಗುಹೆಗಳಲ್ಲಿ ಮುಖ್ಯವಾಗಿ ಏನಾಯ್ತು ಅಂದ್ರೆ ಕಂಡು ಬರ್ತಾವು. ಇಂಥ ಒಂದು ಜೀವಿಗಳನ್ನ ಇತ್ತೀಚೆಗೆ ಒರಾಂಜಿಸ್ ಕೆಂಪು ಚಿಪ್ಪು ಮತ್ತು ಜಲ್ರಿ ಅಂತ ಏಣುಗಳಿಂದ ಕೊಟ್ಟಿರ್ತಕ್ಕಂಥ ಈ ಒಂದು ಬಸವನ ಹುಳು ಚಿಪ್ಪುಗಳನ್ನಲ್ಲಿ ಪತ್ತೆ ಹಚ್ಚಲಾಗಿದೆ ಅಂತ ಹೇಳ್ಬೋದು. ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಜಿಐ ಟ್ಯಾಗ್ ಏನಂತೇಳಿ ನಾನು ಜಿಐ ಟ್ಯಾಗ್ ಅಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್. ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ನಾವು ಅದನ್ನ ಕರಿತೀವಿ. ಈ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅನ್ನೋದು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಸಿಗುವಂತ ಬೆಳೆಗಳಿಗೆ ಕೊಡ್ತಕ್ಕಂಥ ಒಂದು ಐಡೆಂಟಿಫಿಕೇಶನ್ ಇದು. ಇದರಿಂದ ಆ ಪ್ರದೇಶಕ್ಕೆ ಜಾಗತಿಕ ಆ ವಸ್ತುವಿಗೆ ಜಾಗತಿಕ ಮಾರುಕಟ್ಟೆ ಸಿಗ್ತದೆ ಮತ್ತು ಪ್ರಚಾರ ಆಗ್ತದೆ. ಸೊ ಹಂಗ ಆ ಕುರ್ಸಾನಿ ಇಮ್ಲಿ ಅನ್ನೋದು ಯಾವ ಪ್ರದೇಶದಲ್ಲಿ ಇದನ್ನ ಜಿಐ ಟ್ಯಾಗ್ ಅನ್ನ ಪಡಲಾಗಿದೆ? ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಒಂದು ಹುಣಸೆ ಹಣ್ಣು ಇದು. ಈ ಹುಣಸೆ ಹಣ್ಣು ಮುಖ್ಯವಾಗಿ ಅಲ್ಲಿಯ ಬಾಬಬ್ ಮರದ ಕುರ್ಸಾನಿ ಇಮ್ಲಿ ಅಂದ್ರೆ ಮ್ಯಾಂಡಮ್ ಇಮ್ಲಿ ಅಂತ ಇದನ್ನ ಕರೆಯಲಾಗ್ತದೆ. ಇದಕ್ಕೆ ಭೌಗೋಳಿಕ ಟ್ಯಾಗ್ ಅನ್ನು ನೀಡಲಾಗಿದ್ದು ಇದು ಅಪ್ರತಿಮ ಬಾಬಬ್ ಮರದ ಹಣ್ಣು ಅಂತ ಇದನ್ನ ಕರೆಯಲಾಗ್ತದೆ. ಇದು ಕಟ್ಟಾ ಮೀಠಾ ಇದ್ದು ತಿನ್ನಲು ಬಹಳಷ್ಟು ರುಚಿಕರವಾಗಿರ್ತಕ್ಕಂಥ ಒಂದು ಹಣ್ಣು ಅಂತ ಹೇಳ್ಬೋದು. ಅರೇಬಿಯನ್ ಸಮುದ್ರದಲ್ಲಿ ಇತ್ತೀಚೆಗೆ ಪತ್ತೆಯಾದ ಎಪ್ರಿಸ್ಟರಸ್ ಡ್ರೋಣ ಯಾವ ಜೀವಿಗಳ ಗುಂಪಿಗೆ ಸೇರಿದೆ? ನೋಡ್ರಿ, ಕ್ಯಾಟ್ ಶಾರ್ಕ್ ಯಾವ ಗುಂಪಿದ್ರೆ ಕ್ಯಾಟ್ ಶಾರ್ಕ್ ಗುಂಪಿಗೆ ಸೇರಿರ್ತಕ್ಕಂಥ ಇದು ಇತ್ತೀಚೆಗೆ ಕೇರಳದ ಕೊಲ್ಲಂ ಕರಾವಳಿಯಲ್ಲಿ ಇದನ್ನ ಅಪ್ರಿಸ್ಟೋರಸ್ ಡ್ರೋಣ ಎಂಬ ಕ್ಯಾಟ್ ಶಾರ್ಕ್ ಅನ್ನ ಇತ್ತೀಚೆಗೆ ಪತ್ತೆ ಹಚ್ಚಲಾಗಿದ್ದು ಸಾಮಾನ್ಯವಾಗಿ ಅರೇಬಿಯನ್ ಸಮುದ್ರದಲ್ಲಿ ಇಂಥ ಒಂದು ಶಾರ್ಕ್ಗಳು ಕಂಡು ಬರ್ತಾವ ಅಂತ ಹೇಳ್ಬೋದು. ಅಂಬುಬಾಚಿ ಮೇಳ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತಿದೆ? ಇದು ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ಒಂದು ಕಲ್ಚರಲ್ ಒಂದು ಇವೆಂಟ್ ಇದು. ಅಂಬುಬಾಚಿ ಮೇಳ ಅಂತ ನಾವು ಇದನ್ನ ಕರಿತೀವಿ, ಧಾರ್ಮಿಕ ಮೇಳ. ಯಾವ ರಾಜ್ಯದಲ್ಲಿ ಇದು ಕಂಡು ಬರ್ತಾ ಇದೆ ಅಂದ್ರೆ ಅಸ್ಸಾಂ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಹಿಂದೂ ಧಾರ್ಮಿಕ ಸಂಪ್ರದಾಯ. ಈ ಒಂದು ಸಂಪ್ರದಾಯದಲ್ಲಿ ಮಾನ್ಸೂನ್ ಅಂದ್ರೆ ಜೂನ್ದಲ್ಲಿ ಏನು ಮಳೆಗಾಲ ಆರಂಭ ಆಗ್ತದೆ, ಈ ಸಂದರ್ಭದಲ್ಲಿ ಅಸ್ಸಾಮಿನ ಕಾಮಾಖ್ಯ ದೇವಾಲಯದಲ್ಲಿ ಈ ಒಂದು ಹಬ್ಬವನ್ನ ಆಚರಿಸಲಾಗ್ತಾ ಇದೆ. ಕಾಮಾಖ್ಯ ದೇವಿಗೆ ಈ ಒಂದು ಅನೇಕ ಪೂಜಾ ಕೈಂಕರ್ಯಗಳನ್ನು ಮಾಡೋದ್ರ ಮೂಲಕ ಅಲ್ಲಿ ಅನೇಕ ತಾಂತ್ರಿಕರು, ಸಾಧುಗಳು, ಯೋಗ ಪಟುಗಳು ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೇವಿಗೆ, ಕಾಮಾಖ್ಯ ದೇವಿಗೆ ಆರಾಧನೆಯನ್ನ ಮಾಡೋದನ್ನ ನೋಡ್ಬೋದು. ಭಾರತದಲ್ಲಿ ಸುಸ್ಥಿರ ಕಡಲ ಅಭಿವೃದ್ಧಿ ಮಾದರಿಯಾಗಿ ಹೊರಹೊಮ್ಮಿದ ಬಂದರು ಯಾವುದು? ನೋಡ್ರಿ, ಸಮುದ್ರ ತೀರದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಕಡಲ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಶ್ರೇಷ್ಠ ಬಂದರು ಯಾವುದು ಅಂತಂದ್ರೆ ದೀನ್ ದಯಾಳ್ ಬಂದರು, ಪಾರಾದೀಪ್ ಬಂದರು, ವಿ.ಓ. ಚಿದಂಬರ ನಾರ್ ಬಂದರು, ಜವಾಹರ್ಲಾಲ್ ನೆಹರು ಬಂದರು. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರ ಆಪ್ಷನ್ ಸಿ, ತಮಿಳುನಾಡಲ್ಲಿ ಬರ್ತಕ್ಕಂಥ ವಿ.ಓ. ಚಿದಂಬರನಾರ್ ಬಂದರು. ಇದು ಅತ್ಯುತ್ತಮವಾದ ಸುಸ್ಥಿರ ಕಡಲ ಅಭಿವೃದ್ಧಿ ಅಂದ್ರೆ ಸಸ್ಟೈನಬಲ್, ಯಾವುದೇ ರೀತಿ ಸಮುದ್ರಕ್ಕೆ ಹಾನಿಯಾಗದ ರೀತಿಯಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥ ಬಂದರು ಅಂತ ನಾವು ಇದನ್ನ ಕರಿತೀವಿ. ನವೀಕರಿಸಬಹುದಾದ ಇದು 94% ರೀಸೈಕ್ಲಿಂಗ್ ಒಂದು ಟೆಕ್ನಾಲಜಿಯನ್ನು ಇದು ಅಳವಡಿಸಿಕೊಂಡಿದೆ ಅಂತ ನಾವು ಇದನ್ನ ಕರಿತೀವಿ. ಆಮೇಲೆ ಪರಿಸರ ಹಾನಿ ಆಗ್ತಕ್ಕಂಥ ಯಾವುದೇ ರೀತಿ ರಾಸಾಯನಿಕಗಳನ್ನು ಇದು ಅತಿ ಕಡಿಮೆ ಪ್ರಮಾಣದಲ್ಲಿ ಬಿಡ್ತದೆ ಅಂತ ನಾವು ಇದನ್ನ ಹೇಳ್ಬೋದು. ಸ್ಫೋಟಕದ ಕಾರಣದಿಂದಾಗಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಓಲ್ಕನ್ ಡಿ ಫ್ಯೂಗೋ ಯಾವ ದೇಶದಲ್ಲಿದೆ? ಇದೊಂದು ಜ್ವಾಲಾಮುಖಿ. ಇದು ಯಾವ ದೇಶದಲ್ಲಿ ಈ ಒಂದು ಫ್ಯೂಗೋ ಜ್ವಾಲಾಮುಖಿ, ಓಲ್ಕನ್ ಡಿ ಫ್ಯೂಗೋ ಜ್ವಾಲಾಮುಖಿ ಯಾವ ದೇಶದಲ್ಲಿ ಕಂಡು ಬಂದಿದೆ? ರೈಟ್ ರೀ, ಮೆಕ್ಸಿಕೋ, ಗ್ವಾಟೆಮಾಲಾ, ಪನಾಮಾ, ಹೊಂಡುರಾಸ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರ ಗ್ವಾಟೆಮಾಲಾ. ಇದು ಆಕ್ಟಿವ್ ಜ್ವಾಲಾಮುಖಿಗೆ, ಜಾಗೃತ ಜ್ವಾಲಾಮುಖಿಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆ ಅಂತ ನಾವು ಕರಿತೀವಿ. ಗ್ವಾಟೆಮಾಲಾದ ಡಿ ಫ್ಯೂಗೋ ಅಂದ್ರೆ ಬೆಂಕಿಯ ಜ್ವಾಲಾಮುಖಿ ಅಂತ ನಾವು ಇದನ್ನ ಆ ಭಾಷೆಯಲ್ಲಿ ಕರೆಯಲಾಗ್ತದೆ. ಇದು ಅತ್ಯಂತ ಆಳದಿಂದ, ಭೂಮಿ ಅಂತರಾಳದಿಂದ ಜ್ವಾಲಾಮುಖಿಯ ಲಾವಾ ಹೊರಚಿಮ್ಮಿ ಬೃಹತ್ ಬಂಡೆಗಳು ಇಳಿಜಾರಿನಲ್ಲಿ ಬಿದ್ದು ಸುತ್ತಮುತ್ತಲಿನ ಪ್ರದೇಶಕ್ಕೆ ಅಪಾಯವನ್ನು ತಂದೊಡ್ತದ ಅಂತ ಹೇಳ್ಬೋದು. ಇಂಥ ಒಂದು ಬಸಾಲ್ಟ್, ಇದು ಮುಖ್ಯವಾಗಿ ಬಸಾಲ್ಟ್ ಶಿಲೆಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಜ್ವಾಲಾಮುಖಿ, ಸ್ಟ್ಯಾಟೋ ಜ್ವಾಲಾಮುಖಿ ಅಂತ ಕರಿತೀವಿ. ಮಧ್ಯ ಅಮೆರಿಕದಲ್ಲಿ ಅತ್ಯಂತ ಸಕ್ರಿಯವಾಗಿರ್ತಕ್ಕಂಥ ಆಕ್ಟಿವ್ ಜ್ವಾಲಾಮುಖಿಗಳಲ್ಲಿ ಗ್ವಾಟೆಮಾಲಾ ಜ್ವಾಲಾಮುಖಿನೂ ಒಂದು ಅಂತ ನಾವು ಕರಿತೀವಿ. ರೈಟ್ ರೀ. ನೆಕ್ಸ್ಟ್, ಪಶ್ಚಿಮ ಘಟ್ಟಗಳಲ್ಲಿ ಇತ್ತೀಚೆಗೆ ಪತ್ತೆಯಾದ ಅಂತರಾಮ್ ಇಡುಕ್ಕಿ ಅನ್ನೋದೇನಪ್ಪ ಇತ್ತೀಚೆಗೆ ಪತ್ತೆಯಾಗಿದ್ದು? ಹುಲಿ ಪತಂಗ, ಡ್ರ್ಯಾಗನ್ ಫ್ಲೈ, ಜೇಡ, ಕಪ್ಪೆ.
ಇವೆಲ್ಲ ಪರಿಸರ ಶಾಸ್ತ್ರಕ್ಕೆ, ಎನ್ವೈರ್ಮೆಂಟ್ಗೆ, ಇಕಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು. ಪಶ್ಚಿಮ ಘಟ್ಟದಲ್ಲಿ ಇತ್ತೀಚೆಗೆ ಪತ್ತೆಯಾದ ಅಂತರಾಮ್ ಇಡುಕಿ ಅನ್ನೋ ಹೆಸರಿನ ಜೀವಿ ಯಾವುದು ಅಂತ ಕೇಳಿದ್ರಂದ್ರ ಇದೊಂದು ಹುಲಿ ಪತಂಗ. ಪತಂಗ ಅಂದ್ರೆ ಪಾತ್ರಗಿತ್ತಿ. ಇದ್ರ ಮೇಲೆ ಹುಲಿಯ ಒಂದು ಚಿಹ್ನೆಗಳು ರೀತಿ ಇದರ ಪತಂಗ ಕಂಡು ಬರ್ತಾ ಇರೋದ್ರ, ರೆಕ್ಕೆಗಳು ಕಂಡು ಬರೋದ್ರಿಂದ ಇದಕ್ಕೆ ನಾವು ಹುಲಿ ಪತಂಗ ಅಂತೇಳಿ ಇದನ್ನ ಕರೆಯಲಾಗ್ತಾ ಇದೆ ಅಂತ ಹೇಳ್ಬೋದು. ಪಶ್ಚಿಮ ಘಟ್ಟಗಳಲ್ಲಿ ಇದು ಇತ್ತೀಚೆಗೆ ಕಂಡು ಬಂದಿದೆ. ಎಲ್ಲಿ ಇದೆ? ಕೇರಳದ ಇಡುಕ್ಕಿ ಜಿಲ್ಲೆಯಲ್ಲಿ ಈ ಒಂದು ಪತಂಗ ಕಂಡು ಬಂದಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಬಿಡುಗಡೆಯಾದ ಪುಸ್ತಕ ಸಂಸ್ಕೃತಿ ರತ್ನ ಭಂಡಾರ್ ಬುವೋ ವೈಯಾರ್ ಇಟಿಬ್ರಿಟ್ಟೋ ಯಾವ ಜಾನಪದ ಸಂಗೀತ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿದೆ? ನೋಡ್ರಿ, ಇತ್ತೀಚೆಗೆ ಒಂದು ಕೃತಿಯನ್ನ ಬಿಡುಗಡೆ ಮಾಡಲಾಗಿದೆ. ಇದು ಯಾವ ಒಂದು ಸಂಗೀತ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರಂದ್ರೆ ಫೋಕ್ ಡ್ಯಾನ್ಸ್ಗೆ. ಸೊ ಆನ್ಸರ್ ಏನಂದ್ರೆ ಬವಯ್ಯ. ಯಾವ್ದ್ರ ಇದು? ಉಪರಾಷ್ಟ್ರಪತಿಗಳು ಇತ್ತೀಚೆಗೆ ಈ ಒಂದು ಕೃತಿಯನ್ನ ಬಿಡುಗಡೆ ಮಾಡಿದ್ರು. ಇದು ಯಾವ ಒಂದು ಬುಡಕಟ್ಟು ಜನಾಂಗದ ಸಾಂಪ್ರದಾಯಿಕ ಜಾನಪದ ಸಂಸ್ಕೃತಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರಂದ್ರ ನೋಡ್ರಿ, ಭಾರತೀಯ ಸಂಸ್ಕೃತಿ ರತ್ನ ಭಂಡಾರ್ ಇದರ ಅಡಿಯಲ್ಲಿ ಬವಯ್ಯಾರ್ ಇತಿಬ್ರಿತೋ ಪುಸ್ತಕವನ್ನ ಬಿಡುಗಡೆ ಮಾಡಿದ್ರು. ಈ ಪುಸ್ತಕವನ್ನ ಜಯಂತ್ ಕುಮಾರ್ ರಾಯ್ ಮತ್ತು ಸಂಗೀತ ರಾಯ್ ಅವರು ಬರೆದಿದ್ದು. ಇದು ಬಂಗಾಳ, ಅಸ್ಸಾಂ ಮತ್ತು ಪಕ್ಕದ ಪ್ರದೇಶಗಳಲ್ಲಿ ಸಾಂಪ್ರದಾಯಿಕ ಒಂದು ಸಂಗೀತ ಪ್ರಕಾರವಾಗಿರ್ತಕ್ಕಂಥ ಬವಯ್ಯ ಅನ್ನುವಂತ ಸಂಗೀತದ ವಿಕಾಸ, ಅಭಿವೃದ್ಧಿ ಮತ್ತು ಅದು ಬೆಳೆದು ಬಂದ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿ ಪುಸ್ತಕದಲ್ಲಿ ವಿವರಿಸಲಾಗಿದೆ ಅಂತ ಹೇಳ್ಬೋದು. ಕ್ಲಿನಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 2010 ಅನ್ನ ಇತ್ತೀಚೆಗೆ ಯಾವ ಕಾನೂನು ಅಡಿಯಲ್ಲಿ ತಿದ್ದುಪಡಿ ಮಾಡಲಾಗಿದೆ? ನೋಡ್ರಿ, ಕೇಂದ್ರ ಸರ್ಕಾರ ಇದು ಗಮನಾರ್ಹವಾಗಿರ್ತಕ್ಕಂಥ ವೈದ್ಯಕೀಯ ಕ್ಷೇತ್ರ ಬದಲಾವಣೆಯನ್ನ ಮಾಡಲಾಗಿದೆ. ಯಾವ ಕಾನೂನು ಅಡಿಯಲ್ಲಿ ಇದನ್ನ ತಿದ್ದುಪಡಿ ಮಾಡಲಾಗಿದೆ ಅಂತ ಕೇಳಿದ್ರೆ ಆಯುಷ್ಮಾನ್ ಭಾರತ, ಜನ್ ವಿಶ್ವಾಸ್, ರಾಷ್ಟ್ರೀಯ ಆರೋಗ್ಯ ನೀತಿ, ಡಿಜಿಟಲ್ ಹೆಲ್ತ್ ಮಿಷನ್. ಸೊ ಕರೆಕ್ಟ್ ಆನ್ಸರ್ ಏನಂತಂದ್ರೆ ಜನ್ ವಿಶ್ವಾಸ್ ಕಾಯ್ದೆ 2026ರ ಪ್ರಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕ್ಲಿನಿಕಲ್ ಸ್ಥಾಪನೆಗಳ ಕಾಯ್ದೆ 2010 ಅಂದ್ರೆ ಖಾಸಗಿ ಆಸ್ಪತ್ರೆಯ ಸ್ಥಾಪನೆ ಮಾಡುವ ಕಾಯ್ದೆಯನ್ನ ಇಲ್ಲಿ ತಿದ್ದುಪಡಿ ಮಾಡಲಾಗಿದ್ದು, ಇದನ್ನ ಅತ್ಯಂತ ಸರಳಗೊಳಿಸಲಾಗಿದೆ. ಯಾರೋ ವ್ಯಕ್ತಿಗಳು ಖಾಸಗಿ ಆಸ್ಪತ್ರೆಯನ್ನು ತೆಗಿಬೇಕು ಅಂದ್ರೆ ಸರಳ ವಿಧಾನಗಳನ್ನ ಇಲ್ಲಿ ಅಳವಡಿಸಿಕೊಳ್ಳಲಾಗಿದ್ದು, ಇದಕ್ಕೆ ಬೇಕಾಗಿರತಕ್ಕಂಥ ನಾರ್ಮ್ಸ್ ಅಂಡ್ ಕಂಡೀಷನ್ಸ್ಗಳು ಸಿಂಪಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಬೇರಿಜಾಮ್ ಸರೋವರ ಯಾವ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ? ನೋಡ್ರಿ, ತಮಿಳುನಾಡು, ಮಹಾರಾಷ್ಟ್ರ, ಕೇರಳ, ಕರ್ನಾಟಕ. ಸೊ ಬೇರಿಜಾಮ್ ಸರೋವರ ಇತ್ತೀಚೆಗೆ ಎಲ್ಲಿ ಕಂಡು ಬಂದಿದೆ ಅಂತಂದ್ರೆ ತಮಿಳುನಾಡಿನಲ್ಲಿ ಕಂಡು ಬರ್ತಕ್ಕಂಥ ಇದು ಮದ್ರಾಸ್ ಹೈಕೋರ್ಟ್ ಪೀಠ ಇತ್ತೀಚೆಗೆ ಈ ಪ್ರದೇಶದಲ್ಲಿ ಹುಲಿ ಮೀಸಲು ಪ್ರದೇಶವನ್ನಾಗಿ ಘೋಷಣೆ ಮಾಡಿದೆ. ಬಟ್ ಇದರಿಂದ ಪರಿಸರಕ್ಕೆ ಹಾನಿ ಆಗೋದನ್ನ ಕುರಿತು ನಿರ್ಣಯಿಸಲಿಕ್ಕೆ ವೈಜ್ಞಾನಿಕ ಗಣತಿಯನ್ನ ಕೋರಿ ಇಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಇಲ್ಲಿ ಹಾಕಲಾಗಿತ್ತು. ಹೀಗಾಗಿ ತಮಿಳುನಾಡಿನ ಕೊಡೈಕೆನಾಲ್ನಲ್ಲಿರ್ತಕ್ಕಂಥ ಈ ಕೃತಕ ಸರೋವರ ಮೇಲ್ಭಾಗದ ಪಳನಿ ಬೆಟ್ಟಗಳಲ್ಲಿ ಕಂಡು ಬರ್ತಾ ಇದ್ದು, ಇದನ್ನ ಬೇರೆ ಒಂದು ವಾಣಿಜ್ಯ ಉದ್ದೇಶಗಳಿಗಾಗಿ ಸರೋವರನ ಬಳಕೆ ಮಾಡ್ಲಿಕ್ಕೆ ಅಲ್ಲಿ ಸರ್ಕಾರ ಮುಂದಾಗಿತ್ತು. ಬಟ್ ಜನ ಇದನ್ನೇನ್ ಮಾಡಿದಾರೆ ಅಂತಂದ್ರೆ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಹಾಕಿ ಇದನ್ನ ಹುಲಿ ಸಂರಕ್ಷಿತ ತಾಣ ಘೋಷಣೆ ಮಾಡಬೇಕು ಅಂತೇಳಿ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇತ್ತೀಚೆಗೆ ಅಮರನಾಥ ಯಾತ್ರೆ 2026ರಲ್ಲಿ ಏನು ಸ್ಟಾರ್ಟ್ ಆಗಿದೆ, ಅದರ ಒಂದು ಬಿಗಿ ಭದ್ರತೆಯನ್ನು ಒದಗಿಸಲಿಕ್ಕೆ ಪ್ರಾಜೆಕ್ಟ್ ಹ್ಯಾಕ್ ಐ ಅನ್ನೋ ಇತ್ತೀಚೆಗೆ ಯಾವ ವಿಭಾಗದವರು ಇದನ್ನು ಪ್ರಾರಂಭಿಸಿದ್ದಾರೆ? ಡೆಲ್ಲಿ ಪೊಲೀಸರು, ಮಹಾರಾಷ್ಟ್ರ ಪೊಲೀಸರು, ಜಮ್ಮು ಕಾಶ್ಮೀರ ಪೊಲೀಸರು, ಪಂಜಾಬ್ ಪೊಲೀಸರು. ಸೊ ಆನ್ಸರ್ ಏನಂತಂದ್ರೆ ಯಾವ್ದ್ರಿ? ಜಮ್ಮು ಕಾಶ್ಮೀರ್ ಪೊಲೀಸರು ಈ ಒಂದು ಪ್ರಾಜೆಕ್ಟ್ ಹ್ಯಾಕ್ ಐ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿ ಅಮರನಾಥ ಯಾತ್ರಿಗಳಿಗೆ ರಕ್ಷಣೆಯನ್ನ ಒದಗಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡ್ರಿ, ಜಮ್ಮು ಕಾಶ್ಮೀರ ಪೊಲೀಸರು 2026ರ ಅಮರನಾಥ್ ಯಾತ್ರೆಯನ್ನ ಕಣ್ಗಾವಲಿಗನ್ನ ಇಡ್ಲಿಕ್ಕೆ ಪ್ರಾಜೆಕ್ಟ್ ಹ್ಯಾಕ್ ಐ ಅಂತಕ್ಕಂಥ ತಂತ್ರಜ್ಞಾನವನ್ನ ಇಲ್ಲಿ ಅಳವಡಿಸಿಕೊಳ್ಳಲಾಗಿದ್ದು, ಇದರಿಂದ CCTV, ಡ್ರೋನ್ ಮತ್ತು ಮುಖ ಗುರುತಿಸುವಿಕೆ ಮತ್ತು ಅವುಗಳ ಮೂವ್ಮೆಂಟ್, ಸ್ನಿಪ್ಪರ್ ಒಂದು ತಂಡಗಳ ಒಂದು ಅಬ್ಸರ್ವೇಷನ್ ಮಾಡ್ಲಿಕ್ಕೆ ಇವರು ಕಾರ್ಯವನ್ನ ಟೆಕ್ನಾಲಜಿಯನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್, ಕಿರು ಜಲವಿದ್ಯುತ್ ಯೋಜನೆಯನ್ನು ಯಾವ ನದಿಗೆ ಅಭಿವೃದ್ಧಿಪಡಿಸಲಾಗಿದೆ? ನೋಡ್ರಿ, ಬಿಯಾಸ್, ಚೆನಾಬ್, ಜೀಲಂ, ರಾವಿ. ಇಲ್ಲಿ ಮೈಕ್ರೋ ಪವರ್ ಪ್ರಾಜೆಕ್ಟ್ ಅನ್ನ, ಹೈಡ್ರೋ ಪವರ್ ಪ್ರಾಜೆಕ್ಟ್ ಅನ್ನ ಮಾಡ್ಲಾಗ್ತಾ ಇದೆ. ಈಗ ಇನ್ನೊಂದು ಕಿರು ಜಲವಿದ್ಯುತ್ ಯೋಜನೆ, ಒಂದು ಜಲವಿದ್ಯುತ್ ಯೋಜನೆ ಹೆಸರಿದು ಯಾವ ನದಿಗಿದೆ ಅಂತ ಕೇಳಿದ್ರಂದ್ರೆ ಚೆನಾಬ್ ನದಿಗೆ. ಜಮ್ಮು ಕಾಶ್ಮೀರದಲ್ಲಿ ಬರ್ತಕ್ಕಂಥ ಕಿಸ್ತ್ವಾರ ಜಿಲ್ಲೆಯಲ್ಲಿ ಕಿರು ಯೋಜನೆ ಇದು. ಇದು ಚೆನಾಬ್ ನದಿಗೆ ಅಣೆಕಟ್ಟ ನಿರ್ಮಾಣ ಮಾಡಿ ಅಲ್ಲಿ ಜಲವಿದ್ಯುತ್ ಅನ್ನ ಮತ್ತು ನೀರನ್ನ ನೀರಾವರಿಗೆ ಕುಡಿಯಲು ಬಳಕೆ ಮಾಡಲಿಕ್ಕೆ ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಜೂನ್ 2026ರಲ್ಲಿ ಮಹರ್ಷಿ ಸುಶ್ರುತನ ಕಂಚಿನ ಪ್ರತಿಮೆಯನ್ನ ಸ್ಕಾಟ್ಲೆಂಡಿನ ಯಾವ ನಗರದಲ್ಲಿ ಇತ್ತೀಚೆಗೆ ಅನಾವರಣಗೊಳಿಸಲಾಯಿತು? ನೋಡ್ರಿ, ಮಹರ್ಷಿ ಸುಶ್ರುತ ಅನ್ನೋರು ಭಾರತೀಯ ವೈದ್ಯಶಾಸ್ತ್ರದ ಅತ್ಯುನ್ನತ ಹೆಸರಿದು, ರೈಟ್ ರೀ. ಸೊ ಎಲ್ಲಂದ್ರೆ ಎಡಿನ್ಬರ್ಗ್ ಅಲ್ಲಿ, ಎಲ್ರಿ ಇದು? ಎಡಿನ್ಬರ್ಗ್ ರಾಯಲ್ ಕಾಲೇಜ್ ಆಫ್ ಸರ್ಜನ್
ನೋಡ್ರಿ, ಎಡಿನ್ಬರ್ಗ್ ನಲ್ಲಿ ಮಹರ್ಷಿ ಸುಶ್ರುತರು, ಭಾರತದ ಶ್ರೇಷ್ಠ ಶಸ್ತ್ರಚಿಕಿತ್ಸಕರು ಇವರು, ಪ್ರಾಚೀನ ಶಸ್ತ್ರಚಿಕಿತ್ಸಕರು. ಸುಶ್ರುತ ಸಂಹಿತೆ ಅಂತಕ್ಕಂಥ ಕೃತಿಯನ್ನ ಬರ್ದಾರ ಇವರು. ಯಾವ್ದ್ರಿ? ಸುಶ್ರುತ ಸಂಹಿತೆ. ಯಾವ್ರೇ ಆಪರೇಷನ್ ಸರ್ಜನ್ಗಳದಾರಲ್ಲ, ಅವರು ಮೊದಲು ಇವ್ರ ಪುಸ್ತಕವನ್ನು ಓದಿನೇ ಅಭ್ಯಾಸ ಸ್ಟಾರ್ಟ್ ಮಾಡ್ತಾರೆ. ಅಂತ ಒಂದು ಶ್ರೇಷ್ಠ ವಿಜ್ಞಾನಿ ಗುಪ್ತರ ಕಾಲದಲ್ಲಿ ಯಾರಾಗಿದ್ರು ಅಂದ್ರೆ ಸುಶ್ರುತರಾಗಿದ್ರು. ಇವರು ಶಸ್ತ್ರಚಿಕಿತ್ಸೆ ಪಿತಾಮಹ ಅಂತ ಕರೀತಾರ. ಜೊತೆಗಿನೊಂದು ಭಾರತೀಯ ಔಷಧಿಯ ಪಿತಾಮಹ ಅಂತನೂ ಇವರನ್ನ ಕರೆಯಲಾಗ್ತದ. ಇತ್ತೀಚೆಗೆ ಇವರ ಒಂದು ಪ್ರತಿಮೆಯನ್ನ ನೋಡ್ರಿ, ಕಂಚಿನ ಪ್ರತಿಮೆಯನ್ನ ಸ್ಕಾಟ್ಲೆಂಡಿನ ಎಡಿನ್ಬರ್ಗ್ ರಾಯಲ್ ಕಾಲೇಜ್ ಆಫ್ ಸರ್ಜನ್ ಅಲ್ಲಿ ಇವರನ್ನ ಪ್ರತಿಮೆಯನ್ನ ಇಡಲಾಗಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿ ಕೊಂಡು ಬಂದ ಲೋನಾರ್ ಸರೋವರ ಯಾವ ರಾಜ್ಯದಲ್ಲಿದೆ? ಸೊ ಆನ್ಸರ್ ಏನಂತಂದ್ರೆ ಮಹಾರಾಷ್ಟ್ರದಲ್ಲಿ ಐತಿ ಅಂತ ಹೇಳ್ಬೋದು. ಲೋನಾರ್ ಸರೋವರ ಎಲ್ಲಿದ್ರೆ ಇದು ಮಹಾರಾಷ್ಟ್ರದಲ್ಲಿದ್ದು, ಅಂತರ್ಜಲ ಮಟ್ಟ ಕುಸಿಯುತ್ತಿದ್ದರೂ ಸಹ ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ಈ ಸರೋವರದಲ್ಲಿ ನೀರು ಇರೋದನ್ನ ನಾವು ಕಾಣ್ತೀವಿ. ಇದು ಮಹಾರಾಷ್ಟ್ರದ ಬುಲ್ಡಾನಾ ಜಿಲ್ಲೆಯಲ್ಲಿ, ಅದು ಎಲ್ಲಿದ್ದು? ಬುಲ್ಡಾನಾ ಜಿಲ್ಲೆಯಲ್ಲಿ ಬಸಾಲ್ಟ್ ಶಿಲೆಗಳ ಬಂಡೆಯಲ್ಲಿ ಇದೇನಾಗಿದೆ ಅಂದ್ರೆ ದೊಡ್ಡ ಕೃತಕ ಸರೋವರ, ಆ ನೈಸರ್ಗಿಕ ಸರೋವರ ನಿರ್ಮಾಣ ಆಗ್ಯದ. ಇದು ಹ್ಯಾಂಗ್ ನಿರ್ಮಾಣ ಆಗ್ಯದ ಅಂದ್ರೆ ಉಲ್ಕೆಗಳು ಏನ್ ಬಿದ್ದ ಕಿಸಿನ ತಗ್ಗು ನಿರ್ಮಾಣ ಆಗ್ತದಲ್ಲ, ಅಂತ ಒಂದು ಉಲ್ಕಾಪಾತ ಕುಳಿ ಅಂತ ನಾವು ಇದನ್ನ ಕರಿತೀವಿ. ಹಿಂಗ ವಿಶ್ವದಲ್ಲಿ ಅತಿ ದೊಡ್ಡ ಏಕೈಕ ಉಲ್ಕಾಪಾತ ಕುಳಿ ಯಾವ್ದು ಅಂತಂದ್ರೆ ಇಲ್ಲಿ ಬುಲ್ಡಾನಾ ಲೇಕ್ ಅಂತ ನಾವು ಇದನ್ನ ಕರಿಬಹುದು. ನೆಕ್ಸ್ಟ್, ಬ್ರಾಕಿ ಬ್ಯಾಕ್ಟೀರಿಯಂ ನೆತಾಜಿ ಎಂಬ ಹೊಸ ಬ್ಯಾಕ್ಟೀರಿಯಾ ಪ್ರಭೇದವನ್ನು ಇತ್ತೀಚೆಗೆ ಎಲ್ಲಿ ಕಂಡುಹಿಡಿಯಲಾಯಿತು? ಸೊ ಆನ್ಸರ್ ಏನಂತಂದ್ರ ಪಶ್ಚಿಮ ಬಂಗಾಳದಲ್ಲಿ ಇದನ್ನ ಕಂಡುಹಿಡಿಯಲಾಗಿದ್ದು, ಇದನ್ನ ಬ್ರಾಕಿ ಬ್ಯಾಕ್ಟೀರಿಯಂ ನೇತಾಜಿ ಅಂತ ಹೇಳಿ ಇದನ್ನ ಕರೆಯಲಾಗ್ತಾ ಇದೆ ಅಂತ ಹೇಳ್ಬೋದು. ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ ಪತ್ತೆಯಾದ ಟೆಟ್ರಾಸ್ಟಿಕಸ್ ನಾರಾಯಣೇವನಾಥಿಯ ಕೀಟಗಳು ಯಾವ ಗುಂಪಿಗೆ ಸೇರಿವೆ? ನೋಡ್ರಿ, ಇವೆಲ್ಲ ಏನಂತಂದ್ರ ಪರಾವಲಂಬಿ ಕಣಜ ಅಂದ್ರ ಇರುವೆಗಳ ಗುಂಪಿಗೆ ಇವು ಏನಾಗಿವೆ? ಸೇರಿವೆ ಅಂತ ಹೇಳ್ಬೋದು. ಅಬೆಲಾರ್ಡೋ ಡೆಲಾ ಎಸ್ಟ್ರಿಯೇಲಾ ರವರು ಯಾವ ದೇಶದ ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ? ಆನ್ಸರ್ ಏನಂತಂದ್ರ ಕೊಲಂಬಿಯಾದ ಅಧ್ಯಕ್ಷರಾಗಿ ಇವರು ಇತ್ತೀಚೆಗೆ ಆಯ್ಕೆಯಾಗಿದ್ದು, ಡೆಲಾ ಎಸ್ಟ್ರಿಯೇಲಾ ಅವರನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಅವರನ್ನ ಅಭಿನಂದಿಸಿದ್ರು ಅಂತ ಹೇಳ್ಬೋದು. ಅಮೆರಿಕಾದಲ್ಲಿ ಇದನ್ನ ಗ್ರೇಟ್ ವೇ ಆಫ್ ಸೌತ್ ಅಮೆರಿಕಾ ಅಂತ ಹೇಳಿ ಇದನ್ನ ಕರೆಯಲಾಗ್ತಾ ಇದೆ. ಕೊಲಂಬಿಯಾದ ರಾಜಧಾನಿ ಯಾವ್ದಂದ್ರ ಬೊಗೋಟಾ. ಯಾವ್ದ್ರಿ? ಕೊಲಂಬಿಯಾದ ರಾಜಧಾನಿ ಬೊಗೋಟಾ. ಇತ್ತೀಚೆಗೆ ಭೌಗೋಳಿಕ ಸೂಚಕ ಟ್ಯಾಗ್ ಗಳನ್ನ ಪಡೆದ ಸೀತಾಹಿ ಕುಟ್ಟಿ, ನಾಗದಮನ್ ಕುಟ್ಟಿ, ಬೈಗಾನಿ ಅರ್ರರ್ ಯಾವ ರಾಜ್ಯಕ್ಕೆ ಸೇರಿದ ಒಂದು ಉತ್ಪನ್ನಗಳು ಅಂತ ನಾವು ಇವುಗಳನ್ನ ಕರೆಯಲಾಗ್ತದೆ? ಸೊ ಆನ್ಸರ್ ಏನಂತಂದ್ರ ಮಧ್ಯಪ್ರದೇಶ. ಮಧ್ಯಪ್ರದೇಶದ ಸಾಂಪ್ರದಾಯಿಕ ಬುಡಕಟ್ಟು ಬೆಳೆಗಳಿವೆಲ್ಲ, ರೈಟ್. ಇವುಗಳಿಗೆ GI ಟ್ಯಾಗ್ ಅನ್ನ ನೀಡಲಾಗಿದ್ದು, ಇದರಿಂದ ಆ ಪ್ರದೇಶದ ವಸ್ತುಗಳಿಗೆ ಏನಾಗ್ತಂದ್ರ ವಿಶೇಷವಾಗಿರ್ತಕ್ಕಂಥ ಮಾರುಕಟ್ಟೆ ಇಲ್ಲಿ ಬರ್ತದೆ ಅಂತ ಹೇಳ್ಬೋದು, ರೈಟ್ ರೀ. ಆದ್ಮೇಲೆ ಇವೆಲ್ಲ PDF ಗಳನ್ನ ನಮ್ಮ ಟೆಲಿಗ್ರಾಮ್ದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಟೆಲಿಗ್ರಾಮ್ಗೆ ಜಾಯಿನ್ ಆಗಿ PDF ಗಳನ್ನ ಯೂಸ್ ಮಾಡಿ. ಸೊ ಪ್ರತಿ ವಾರದ ಕರೆಂಟ್ ಅಫೇರ್ಸ್ ಅನ್ನ ಇಲ್ಲಿ ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ಜೊತೆಗೆ ಮೆಂಟಲಿಟಿ ಲೈವ್ ಕ್ಲಾಸ್ ಪ್ರತಿದಿನ 9 ರಿಂದ 10 ಗಂಟೆವರೆಗೆ ಇರುತ್ತೆ ರಾತ್ರಿ. ಸೊ ತಾವು ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು.